ಈ ಆಟೋ ಚಾಲಕನ ಮೇಲೆ ಚಪ್ಪಲಿಯಿಂದ ಹಲ್ಲೆ ಆದಂತಹ ಪ್ರಕರಣವನ್ನ ಆಟೋ ಸಂಘಟನೆಗಳು ತುಂಬಾ ಗಂಭೀರವಾಗಿ ಪರಿಗಣಿಸಿವೆ. ಈ ಸಾರ್ತಿ ಮಾತ್ರ ಅಂದರೆ ಪದೇ ಪದೇ ಈ ರೀತಿ ಅಟ್ಯಾಕ್ ಆಗ್ತಾ ಇದೆ. ಈ ಸಾರ್ತಿ ಮಾತ್ರ ಇದನ್ನು ನಾವು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಲೇಬೇಕು, ಹೋರಾಟ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನೋಡಿ. ಆಟೋ ಚಾಲಕನ ಮೇಲೆ ಚಪ್ಪಲಿಯಿಂದ ಹಲ್ಲೆ ಖಂಡಿಸಿ ಇಂದು ಬೃಹತ್ ಪ್ರತಿಭಟನೆ. ಹೊರ ರಾಜ್ಯದವರ ದಬ್ಬಾಳಿಕೆಗೆ ಫುಲ್ ಸ್ಟಾಪ್ ಇಡಲು ಒತ್ತಾಯ. ಬೆಳ್ಳಂದೂರಿನಲ್ಲಿ ಆಟೋ ಚಾಲಕ ಲೋಕೇಶ್ ಮೇಲೆ ಬಿಹಾರ ಮೂಲದ ಮಹಿಳೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ ಪ್ರಕರಣವನ್ನ ಆಟೋ ಸಂಘಟನೆಗಳು ತುಂಬಾ ಗಂಭೀರವಾಗಿ ಪರಿಗಣಿಸಿವೆ. ಹಲ್ಲೆ ಮಾಡಿದ ಮಹಿಳೆ ವಿರುದ್ಧ ಕ್ರಮದ ಜೊತೆಗೆ ಮತ್ತೆ ಈ ರೀತಿಯ ಘಟನೆಗಳು ಆಗದಂತೆ ಕ್ರಮ ವಹಿಸುವಂತೆ ಸರ್ಕಾರವನ್ನ ಒತ್ತಾಯಿಸಲು ಇಂದು ಫ್ರೀಡಂ ಪಾರ್ಕಿನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆಯಲ್ಲಿ ಬಹುತೇಕ ಎಲ್ಲಾ ಆಟೋ ಸಂಘಟನೆಗಳ ಚಾಲಕರು ಭಾಗವಹಿಸಲಿದ್ದಾರೆ. ಸರ್ಕಾರದ ಗಮನ ಸೆಳೆಯಕ್ಕೋಸ್ಕರ, ಪೊಲೀಸ್ ಇಲಾಖೆ ಅವರ ಗಮನ ಸೆಳೆಯಕ್ಕೋಸ್ಕರ ಎಲ್ಲ ಬೃಹತ್ ಮಟ್ಟದಲ್ಲಿ ಆಟೋ ಚಾಲಕರ ಸಂಘಟನೆಗಳು ಸದಸ್ಯರುಗಳು ಚಾಲಕರಿಗೆ ಬೆಂಬಲಿಸಿ ಈ ರೀತಿ ಆಗ್ತಾ ಇರೋದು ಮತ್ತೆ ಆಗದವರಂಗೆ ಗಡಿವಾಣ ಹಾಕೋಕ್ಕೋಸ್ಕರ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಗೃಹ ಮಂತ್ರಿಗಳಿಗೆ ಮನವಿ ಕೊಡ್ತೀವಿ. ನಾವು 12 ಗಂಟೆಗೆ ಸುಮಾರು ಒಂದು 500 ಜನ ಚಾಲಕ ಸಂಘಟನೆಯವರು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪೊಲೀಸ್ ಇಲಾಖೆ ದಿಢೀರಂತ ಪ್ರಶ್ನೆಗೆ ಆಗಿರೋದ್ರಿಂದ ದಿಢೀರಂತ ಎಲ್ಲರೂ ನಾವು ಹೋಗಿ ಒತ್ತಡ ಮಾಡಿ ಬೆಂಗಳೂರು ನಗರದ ಪ್ರಮುಖ ಆಟೋ ಸಂಘಟನೆಗಳು ಮತ್ತು ಟ್ಯಾಕ್ಸಿ ಸಂಘಟನೆಗಳು ಸಹ ಸೇರ್ತಾ ಇದ್ದೀವಿ. ಫ್ರೀಡಂ ಪಾರ್ಕಿನಲ್ಲಿ ಮಧ್ಯಾಹ್ನ 12 ಗಂಟೆಗೆ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಲು ಆಟೋ ಸಂಘಟನೆಗಳು ಪ್ಲಾನ್ ಮಾಡಿವೆ. ಕೇವಲ ಆಟೋ ಚಾಲಕರ ಮೇಲೆ ಹೊರ ರಾಜ್ಯದವರ ದೌರ್ಜನ್ಯ ಮಾತ್ರ ಅಲ್ಲ, ಟ್ಯಾಕ್ಸಿ ಚಾಲಕರ ಮೇಲೂ ದೌರ್ಜನ್ಯವಾಗುತ್ತಿದೆ. ಬೆಳ್ಳಂದೂರು ಪ್ರಕರಣದಲ್ಲಿ ಲೋಕೇಶ್ ವಿಡಿಯೋ ಮಾಡಿದ್ರಿಂದ ಪ್ರಕರಣ ಬೆಳಕಿಗೆ ಬಂತು. ಒಂದ್ ವೇಳೆ ವಿಡಿಯೋ ಇಲ್ಲ ಅಂದಿದ್ರೆ ಆಟೋ ಚಾಲಕರನ್ನೇ ತಪ್ಪಿತಸ್ಥರನ್ನಾಗಿಸುವ ಹುನ್ನಾರ ಮಾಡ್ತಿದ್ರು ಅನ್ನೋದು ಆಟೋ ಸಂಘಟನೆಗಳ ಆರೋಪ. ಬೆಂಗಳೂರು ನಗರದಲ್ಲಿ ಹೊರ ರಾಜ್ಯಗಳಿಂದ ಆಟೋ ಚಾಲಕರ ಮೇಲೆ ಪದೇ ಪದೇ ಹಲ್ಲೆಗಳಾಗ್ತಾ ಇದೆ. ಸೊ ಇದೊಂದು ಎಷ್ಟೋ ಜನ ಚಾಲಕರು ಒದೆ ತಿಂದು ಬೈಸ್ಕೊಂಡು ಎಲ್ಲ ಹೋಗಿದ್ದಾರೆ. ಯಾಕಂದರೆ ಪೊಲೀಸವರು ಆಟೋ ಚಾಲಕರ ಮೇಲೆ ಗೂಬೆ ಕೂರಿಸ್ತಾರೆ. ಯಾಕಂದರೆ ಇವರೆಲ್ಲ ದುಡ್ದು ತಿನ್ನೋರು ಮಾಡಿರ್ಬೋದು ಅಥವಾ ಅನುಮಾನದ ಮೇಲೆ ಅವ್ರ ಮೇಲೆ ಯಾವಾಗ ಕುಣಿಸ್ಕೊಳ್ಳೋರು. ಇದು ದಾಖಲೆ ಸಮೇತ ಸಿಕ್ಕಿರೋದ್ರಿಂದ ಇವತ್ತು ಅವ್ರ ಮೇಲೆ FIR ಮಾಡ್ತಾ ಇದ್ದಾರೆ. ಆದರೆ ಪದೇ ಪದೇ ಈ ಹೊರ ರಾಜ್ಯದವರು ಮಾಡ್ದಂಗೆ ರಾಜ್ಯ ಸರ್ಕಾರ ಒಂದು ಸಂದೇಶನ ಕಳಿಸ್ಬೇಕು. ಒಂದು ಕಠಿಣವಾದ ಕ್ರಮನ ಬೆಂಗಳೂರು ನಗರದಲ್ಲಿ ಬಂದರೆ ಇಲ್ಲಿನ ಜನಕ್ಕೆ ಹೊಂದ್ಕೊಳ್ಬೇಕು. ಅವರು ಮತ್ತು ಏನಾನ ತೊಂದರೆ ಆದರೆ ಪೊಲೀಸಿಗೆ ಫೋನ್ ಮಾಡಿ ಮಾಡಬೇಕು. ಅಲ್ಲೇ ಮಾಡೋಂಥದ್ದು ಪ್ರಸಂಗಗಳು ಹೋಗಬಾರ್ದು ಅನ್ನೋದು ಕಠಿಣವಾದ ಒಂದು ಸಂದೇಶನ ಮಾಡಬೇಕಂತೇಳಿ ಮಾನ್ಯ ಪೊಲೀಸ್ ಆಯುಕ್ತರಲ್ಲಿ ಮನವಿ ಮಾಡ್ತೀನಿ ನಾನು. ನಗರದಲ್ಲಿ ಮತ್ತೆ ಈ ರೀತಿ ಹೊರ ರಾಜ್ಯದವರ ದಬ್ಬಾಳಿಕೆ ಪ್ರಕರಣ ಆಗದಂತೆ ಕ್ರಮ ಜರುಗಿಸಿ ಕಾನೂನು ರೂಪಿಸಬೇಕು ಎಂದು ಆಟೋ ಸಂಘಟನೆಗಳ ಒತ್ತಾಯವಾಗಿದೆ. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.